ಭಾವನಾತ್ಮಕ ದಾಳ ಉರುಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮೂಡ ಪ್ರಾಸಿಕ್ಯೂಷನ್ ರಾದ್ದಾಂತ. ಸಿದ್ದರಾಮಯ್ಯ ಎಮೋಷನಲ್ ಆಗಿದ್ದಾರೆ. ನಾನು ರಾಜಕೀಯಕ್ಕೆ ಬಂದು 40 ವರ್ಷ ಆಯ್ತು. ಇಷ್ಟು ವರ್ಷ ಮಾಡದ ತಪ್ಪನ್ನ ಈಗ ಮಾಡ್ತೀನಾ? ಮಾಡದ ತಪ್ಪನ್ನ ನನ್ನ ತಲೆಗೆ ಕಟ್ಟುವ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ನಾವು ನೀವು ಒಟ್ಟಾಗಿ ಈ ಷಡ್ಯಂತ್ರವನ್ನ ಸೋಲಿಸೋಣ. ಎಲ್ಲರೂ ಒಟ್ಟಾಗಿರಿ. ರಾಯಣ್ಣ ಕಾರ್ಯಕ್ರಮದಲ್ಲಿ ಕರೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಹಿರಂಗವಾಗಿ ಕರೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದ 7 ಕೋಟಿ ಜನರ ಆಶೀರ್ವಾದ ನನ್ನ ಮೇಲಿದೆ. ನಿಮ್ಮ ಆಶೀರ್ವಾದ ಇರೋವರೆಗೂ ನನ್ನ ಇಳಿಸಲು ಸಾಧ್ಯ ಇಲ್ಲ. ಹಿಂದುಳಿದ ಸಮುದಾಯದಿಂದ ಬಂದು 2 ಬಾರಿ ಸಿಎಂ ಆಗಿದ್ದೇನೆ. 2 ಬಾರಿ ಸಿಎಂ ಆದೆ ಅಂತ ಬಿಜೆಪಿ ಜೆಡಿಎಸ್ ನವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಇದಕ್ಕೆ ನಾವು ಅವಕಾಶ ಮಾಡಿ ಕೊಡಬಾರದು ಅಂತ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಭಾವನಾತ್ಮಕ ದಾಳವನ್ನ ಉರುಳಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು. ಮೂಡ ಪ್ರಾಸಿಕ್ಯೂಷನ್ ರಾದ್ದಾಂತದ ಬಳಿಕ ಸಿದ್ದರಾಮಯ್ಯನವರು ಬಹಳ ಸೈಲೆಂಟ್ ಆಗಿ ತಂತ್ರಗಾರಿಕೆಯನ್ನ ಮಾಡೋದ್ರಲ್ಲಿ ನಿಪುಣರಾಗ್ಬಿಟ್ಟಿದ್ದಾರೆ. ಅಂದ್ರೆ ಆ ಪ್ರಯತ್ನದಲ್ಲಿದ್ದಾರೆ. ನಾನು ರಾಜಕೀಯಕ್ಕೆ ಬಂದು 40 ವರ್ಷಗಳಾಯ್ತು. ಇಷ್ಟು ವರ್ಷ ಕ್ಲೀನ್ ಇಮೇಜ್ ಹೊಂದ್ಕೊಂಡು ಅಥವಾ ಕ್ಲೀನ್ ಇಮೇಜ್ ಇಟ್ಕೊಂಡು ಬಂದಿದ್ದೀನಿ. ಇಷ್ಟು ವರ್ಷ ಮಾಡೋದ ತಪ್ಪನ್ನ ನಾನು ಈಗ ಮಾಡ್ಬಿಡ್ತೀನಾ? ನಿವೃತ್ತಿಯ ಅಂಚಿನಲ್ಲಿದ್ದೀನಿ. ಇಂತಹ ಸಂದರ್ಭದಲ್ಲಿ ಮಾಡ್ತೀನಾ? ಮಾಡದ ತಪ್ಪನ್ನ ನನ್ನ ತಲೆಗೆ ಕಟ್ಟುವಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ನೀವು ಒಟ್ಟಾಗಿ ಈ ಷಡ್ಯಂತ್ರವನ್ನ ಸೋಲಿಸೋಣ. ಎಲ್ಲರೂ ಒಟ್ಟಾಗಿರಿ ಅಂತ ಹೇಳಿ ರಾಯಣ್ಣ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಕರೆ ಕೊಟ್ಟಾಗಿದೆ ಈಗ. ಹಾಗಾಗಿನೇ ಬಿಜೆಪಿ ಮತ್ತು ಜೆಡಿಎಸ್ ನ ವಿರುದ್ಧ ಅಂತೂ ಹರಿಹಾಯ್ದಿದ್ದಾರೆ. ಜೊತೆಗೆ 2 ಬಾರಿ ಸಿಎಂ ಆದೆ, ಅದರಲ್ಲೂ ಪ್ರಮುಖವಾಗಿ ಹಿಂದುಳಿದ ಸಮುದಾಯದಿಂದ ಬಂದು 2 ಬಾರಿ ನಾನು ಸಿಎಂ ಆಗಿದ್ದೀನಲ್ಲ, ಹಾಗಾಗಿನೇ ಈ ಬಿಜೆಪಿ ಜೆಡಿಎಸ್ ನವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಹೀಗಾಗಿನೇ ಅವರು ಸರ್ಕಾರವನ್ನ ಉರುಳಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನನ್ನ ಒಂದು ಇಮೇಜ್ಗೆ ಧಕ್ಕೆಯನ್ನ ತರುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮೆಲ್ಲ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಿಮ್ಮ ಪ್ರೀತಿ, ಅಭಿಮಾನ, ಆಶೀರ್ವಾದ ಇದೇ ರೀತಿ ನನ್ನ ಮೇಲೆ ಇರಲಿ. ಯಾಕೆಂತಂದ್ರೆ ನನಗೀಗ ಹಿಂದುಳಿದ ಜಾತಿಯವರಿಗೆ ಸೇರಿದವರು ಅಂತೇಳಿ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ನೀನು ಹೋಗಾಕ ನಾವು ಕೈ ಮುಗಿಸ್ತೀವಿ. ಸೊ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ನನ್ನನ್ನ ತೆಗಿಬೇಕು ಅಂತೇಳಿ ಬಹಳ ಸಂಚು ನಡೀತಾ ಇದೆ. ಅದಕ್ಕೆ ನಾನು ಹೇಳಿದೆ, ಆಶೀರ್ವಾದ ಎಲ್ಲಿವರೆಗೆ ನನ್ನ ಮೇಲೆ ಇರ್ತದೆ, ಸುಳ್ಳು ಆರೋಪಗಳನ್ನು ಮಾಡಿ ನನ್ನನ್ನು ತೆಗಿಯಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಈ ಬಿಜೆಪಿಯವರು ಜೆಡಿಎಸ್ ನವರು ಏನ್ ಸಂಚು ಮಾಡುತ್ತೆ. ನಾನು ಮಂತ್ರಿಯಾಗಿ 40 ವರ್ಷ ಆಯ್ತು. ಅವತ್ತಿನಿಂದ ಎಂತದೇ ಒಂದು ಕಪ್ಪು ಚುಕ್ಕಿ ಇಲ್ಲ. ಈಗ ಮಾಡ್ಕೊಳಕ್ ಬರ್ತೀನ